ಮಾಡಿದ್ರಿ, ದ್ರೋಹ ಮಾಡಿದ್ರಿ. ನಾವು ಕೇಳ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರು ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಯಾಕೆ ದ್ರೋಹ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ವಿ. ಆದ್ರೆ ಸದನದಲ್ಲಿ ಅವ್ರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು ತಪ್ಪಾಗಿದೆ, ನಾನು ಫೆಬ್ರವರಿ ಮತ್ತು ಮಾರ್ಚ್ದು ನಿಮ್ಮ ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ವಿ. ನಾವು ಹಣ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ನಾವು ಅದನ್ನ ಅವ್ರ ಕ್ಷಮಾಪಣೆ ಕೇಳಿದ್ರು ಪರವಾಗಿಲ್ಲ, ಆಮೇಲೆ ಹೋರಾಡ. ಹಣನೂ ಹಾಕಿಲ್ಲ, ಕ್ಷಮೆನೂ ಕೇಳಿಲ್ಲ. ಅಧಿಕಾರಿಗಳ ತಪ್ಪುಗಳನ್ನ ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ ಯಾಕೆ? ನಿಮ್ಮ ಹೊಡೆದಾಟ ಜಗಳ ಮುಖ್ಯಮಂತ್ರಿಗಳು ಇಳಿಸೋದು ಏರ್ಸೋದು, ಈ ಜಗಳದಲ್ಲಿ ಸದನ ಯಾಕೆ ನಡೆಸ್ತಿಲ್ಲ? ಸದನ ನಡೆಸುವಂತ ಅವಶ್ಯಕತೆ ಏನಿಲ್ಲ. ಇಡೀ ಸರ್ಕಾರ ಒಟ್ಟಾಗಿ ಬಂದು ಈ ಸದನದಲ್ಲಿ ಕೂತ್ಕೊಬೇಕಾಗಿತ್ತು. ಇಲ್ಲಿ ಈ ಸದನದಲ್ಲಿ ಬಂದಿರುವಂತಹ ಮಂತ್ರಿಗಳು ಯಾರ ಒಟ್ಟಾಗಿ ಯಾರು ಎಲ್ಲ ಡಿವೈಡೆಡ್ ಆಗಿದ್ದಾರೆ. ಗ್ರೂಪ್ ಒಳಗಡೆನೆ ಗ್ರೂಪ್. ಡಿ ಕೆ ಶಿವಕುಮಾರ್ ಬರ್ತಾರೆ, ಅವರು ಒಂದು ಅಷ್ಟು ಜನ MLA ಹತ್ರ ಮಾತಾಡ್ತಾರೆ. ಸಿದ್ದರಾಮಯ್ಯ ಕರೆಸ್ತಾರೆ ಒಂದು MLA, ಲಾಂಚ್ ಬಂದ್ರೆ ಡಿ ಕೆ ಗ್ಯಾಂಗ್ ಒಂದ್ ಕಡೆ ಅವ್ರಿಗೆ ಸದನ ಆಯ್ತು. 7 ಕೋಟಿ ಜನ ಕಾಯ್ತಾ ಇರ್ತಾರೆ ಸದನದಲ್ಲಿ ಏನಾದ್ರು ಒಳ್ಳೇದಾಗಿ ನಮ್ಗೆ ಒಳ್ಳೇದಾಗ್ತದೆ, ರೈತರಿಗೆ ಬಡವರು ಒಳ್ಳೇದಾಗ್ತದೆ ಕಾಯ್ತಾ ಇರ್ತಾರೆ. ಆ ಭಾಗ್ಯ ಲಕ್ಷ್ಮಿ ಹಣ, ಗೃಹಲಕ್ಷ್ಮಿ ಹಣ ಬರ್ತೈತೆ ನಮ್ಮ ಅಕೌಂಟ್ಗೆ, ಅನ್ನ ತಗೊಳ್ಳೋಣ, ರೇಷನ್ ಪಡೆಯೋಣ ಅನ್ನೋ ಇದರಲ್ಲಿ ಅವರ ಆಸೆಗೆಲ್ಲ ಉಪವಾಸ ಮಾಡಿಬಿಡ್ರಿ, ಕಣ್ಣೀರು ಬಟ್ಟೆ ಹಾಕ್ಬಿಟ್ರಿ ಅವ್ರ ಹೊಟ್ಟೆ ಮೇಲೆ. ನಾಚಿಕೆ ಆಗ್ಬೇಕು ಈ ಸರ್ಕಾರ, ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ದುಡ್ಡು ಹಾಕಿ, ಗೌರವ ಇದ್ರೆ ಹಾಕಿ. ಮತ್ತೆ ಯಾಕೆ ತಪ್ಪಿಸ್ತೀರಿ? ನಾವು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹುಡುಕಿದ್ರು, ನಾವು ಅಕಸ್ಮಾತ್ ಬಿಜೆಪಿ ಇದೆಲ್ಲ ಹುಡುಕಿಲ್ಲ ಅಂದಿದ್ರೆ ಗೋವಿಂದ ಈ 5,000 ಕೋಟಿ ನುಂಗುದಿರೋರು ಗೊತ್ತೇ ಆಗ್ತಾ ಇರಲಿಲ್ಲ. ನಾವು ಹುಡುಕಿ ವಿರೋಧ ಪಕ್ಷ ನಾವು ಹುಡುಕಿ ತೆಗೆದು ಕನ್ಫರ್ಮ್ ಮಾಡಿಕೊಂಡು 8 ಜಿಲ್ಲೆ ಕನ್ಫರ್ಮ್ ಮಾಡಿದ್ದೀರಿ. 8 ಈಗ ಮತ್ತೆ 2 ಜಿಲ್ಲೆ ತಗೊಂಡಿದ್ದೀರಿ. ಈಗ 10 ಜಿಲ್ಲೆ ಬಂದಿದೆ, 10 ಜಿಲ್ಲೆಗೂ ಕೊಟ್ಟಿದ್ದೀವಿ. ಇಷ್ಟಾದ್ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ಬಂದು ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ, ಕೊಡಬೇಡಿ ಅಂತ. ಕೊಡಕ್ಕೆ ತಯಾರಿಲ್ಲ ಉಳಿದವರೆಲ್ಲ. ಏನ್ ಸರ್ಕಾರ ಇದು? ಧಮಕಿ ಸರ್ಕಾರನ? ಏನೋ ಡಿ ಕೆ ಶಿವಕುಮಾರ್ ಫ್ಲಾಟ್ ಓನರ್ಗೆಲ್ಲ ಧಮಕಿ ಹಾಕ್ತಾರಪ್ಪ, ಈ ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕಿ ಕೊಡಬೇಡಿ, ಮಹೇಶ್ ತೆಂಗಿನಕಾಯಿ ಬಂದ್ರೆ ಎಲ್ಲೂ ಕೊಡಬೇಡಿ ಅಂತ ಹೇಳಿದ್ರೆ ಏನ್ ಇದನ್ನ ಸರ್ಕಾರ ಅಂತಾರ? ಗುಂಡಾಗಿರಿ ಸರ್ಕಾರ ಇದೆ. ಇದ್ರ ವಿರುದ್ಧ ಪ್ರತಿಭಟನೆಯನ್ನ ಆ ಜನಗಳಿಗೋಸ್ಕರ, ಯಾವ ತಾಯಂದಿರಿಗೆ ರೊಟ್ಟಿಗಳು ಮೋಸ ಮಾಡಿದ್ದಾರೆ ಆ ಜನಗಳ ಪರವಾಗಿ ಇವತ್ತು ನಾವು ವಾಕೌಟ್, ನಮ್ಮ ಸ್ವಂತದ್ದೇನಿಲ್ಲ ಇದರಲ್ಲಿ, ಆ ಜನಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವುದರಿಂದ ವಾಕೌಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ.